ನಮಸ್ಕಾರ ಸ್ನೇಹಿತರೆ. ಆ, ಇವತ್ತು ನಾನು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ CSE ಅಂತ ಏನು ಕರಿತೀವಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ TET ಪರೀಕ್ಷೆ ನಡೆಸ್ತೈತೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸ್ತೈತೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋನ ಮಾಡಿದ್ದೀನಿ. ಈಗ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, EVS ಮತ್ತು ಸೈಕಾಲಜಿ ಹೊರತುಪಡಿಸಿ ನನ್ನ ಉಳಿದ ವಿಷಯಗಳನ್ನು ಹೊರತುಪಡಿಸಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಮುಖ ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಫ್ ಯು ಬಿಕಮ್ ಎ ಟೀಚರ್, ಯು ವಾಂಟ್ ಟು ಬಿಕಮ್ ಎ ಟೀಚರ್, ಯು ಶುಡ್ ಎಲಿಜಿಬಲ್ ಟು ಕ್ರ್ಯಾಕ್ ದ TET ಎಕ್ಸಾಮಿನೇಷನ್, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನ ಯು ಶುಡ್ ಕ್ರ್ಯಾಕ್ ಇಟ್. ಅಂದರೆ ಕ್ರ್ಯಾಕ್ ಮಾಡಲೇಬೇಕು, ಇಲ್ಲಾಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ರೈಟ್ CET ಎಕ್ಸಾಮಿನೇಷನ್. ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ನ ಸರಿಯಾದ ರೀತಿ ಓದ್ಕೋಬೇಕು. ಪ್ಯಾಸೇಜ್ ಅಂದಾಗ ಅದರ ಪ್ರತಿಯೊಂದು ಅರ್ಥವನ್ನು ತಿಳ್ಕೋಬೇಕು. WH ಕ್ವೆಶನ್ಸ್ ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ಪ್ಯಾಸೇಜಲ್ಲಿ ಏನು ಗಿಸ್ಟ್ ಅಂದರೆ ಏನು, ಅದರಲ್ಲಿ ಏನು ಥಿಯರಿ ಇರುತ್ತೆ, ಏನು ಪ್ಯಾಟ್ರನ್ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು LSRW ಸ್ಕಿಲ್ಸ್ ಬಗ್ಗೆ ತಿಳ್ಕೋಬೇಕು. ಮತ್ತು ಸಿನಾನಿಮ್ಸು, ಆಂಟೋನಿಮ್ಸು, ಮತ್ತು ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು, ಮತ್ತು ಫಿಗರ್ ಆಫ್ ಸ್ಪೀಚು, ಅದ್ರ ಬಗ್ಗೆ ತಿಳ್ಕೋಬೇಕು. ಆರ್ಟಿಕಲ್ಸ್ ಬಗ್ಗೆ ತಿಳ್ಕೋಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೋಬೇಕು. ಓವರಾಲ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಯು ಶುಡ್ ಕ್ರ್ಯಾಕ್ ದ TET ಎಕ್ಸಾಮಿನೇಷನ್. ಎಸ್ಪೆಷಲಿ ಇಂಗ್ಲೀಷನ್ನ ಚೆನ್ನಾಗಿ ನಾವು ಅಧ್ಯಯನ ಮಾಡಲೇಬೇಕು. ನೀವು ಭಾಷೆನ ಕಲಿಬೇಕು ಅಂತಂದರೆ ರೋಟ್ ಲರ್ನಿಂಗ್ ಅಲ್ಲ. ಇಲ್ಲಿ ಬೇಕಾಗಿರೋದು ನಮಗೇನಂದ್ರೆ ಅಂದರೆ ಕಾಂಪ್ರಿಹೆನ್ಸಿವ್ ಸ್ಟಡಿ. ಯು ಶುಡ್ ಕಾಂಪ್ರಿಹೆನ್ಸಿವ್ ಸ್ಟಡಿ, ಯು ಶುಡ್ ಬಿ ಎ ಟೀಚರ್. ನೀವು ಕಾಂಪ್ರಿಹೆನ್ಸಿವ್ ಆಗಿ ಸ್ಟಡಿ ಮಾಡಿದ್ರೆ ನೀವು ಟೀಚರಾಗಿ ಆಯ್ಕೆ ಆಗೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ನಾವು ಎಷ್ಟೋ ಶಾಲೆಗಳಲ್ಲಿ ಕೆಲಸ ಮಾಡಿದ್ವಿ. ಅದರಿಂದ ನಮಗೆ ಅನುಭವದ ಮುಖಾಂತರ ನಾನು ಹೇಳ್ತಾ ಇರ್ತೀವಿ. ಈಗ ಟ್ರೈನಿಂಗಲ್ಲಿದ್ದಾಗ D.Ed B.Ed ಇದ್ದಾಗ ನಮಗೇನು ವಿ ಹ್ಯಾವ್ ನೋ ಐಡಿಯಾ ಅಬೌಟ್ ಟೀಚಿಂಗ್ ಮೆಥಡ್ ಆ್ಯಂಡ್ ಟೀಚಿಂಗ್ ಸ್ಕಿಲ್ಸು. ನಮ್ಗೆ ಅಷ್ಟು ಗೊತ್ತಾಗಲ್ಲ. ಸುಮ್ಮನೆ ನಾವು ನರ್ವಸ್ ಇದ್ದಾಗ ಆಗ್ತಾನೆ ಫ್ರೆಷರ್ PUC ಮತ್ತು ಡಿಗ್ರಿ ಮುಗಿಸಿರ್ತೀವಿ, ಆಗ್ತಾನೆ B.Ed ಕೋರ್ಸಿಗೆ ಜಾಯ್ನ್ ಆದಾಗ ಅಥವಾ D.Ed ಕೋರ್ಸಿಗೆ ಜಾಯ್ನ್ ಆದಾಗ ನಮಗೆ ಒಂಥರ ಡೈಲಮ್ ಆಗುತ್ತೆ. ನಾವು ಶಿಕ್ಷಕರಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಇನ್ವಾಲ್ವ್ಮೆಂಟಿಂದ ತೊಗೊಂಡ್ರೆ ಮಾತ್ರ ನಾವು ಟೀಚರ್ ಆಗೋದಕ್ಕೆ ಸಾಧ್ಯ. ನಾನು ಆಗಲೇ ಇಂಗ್ಲೀಷ್ ಭಾಷೆ ಬಗ್ಗೆ ಹೇಳ್ತಿದ್ದೆ. ಭಾಷೆ ಅಂತಂದರೆ ಪ್ರತಿಯೊಂದು ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು. ಎಸ್ಪೆಷಲಿ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬೇಕು. ಆ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಬೇಕು ಅಂತಂದರೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಏನಂತ ಕರಿತೀವಿ, ಈ ಲಿಸನಿಂಗು, ಸ್ಪೀಕಿಂಗು, ರೀಡಿಂಗು, ರೈಟಿಂಗ್ LSRW ಅನ್ನು ಚೆನ್ನಾಗಿ ಕರಗತ ಮಾಡ್ಕೋಬೇಕು. ಲಿಸನಿಂಗ್ ಸ್ಕಿಲ್ಲು ಮತ್ತು ಸ್ಪೀಕಿಂಗ್ ಸ್ಕಿಲ್ಲು, ರಿಸಿಪ್ಟಿವ್ ಸ್ಕಿಲ್ ಅಂತ ಕರಿತೀವಿ. ಲಿಸನಿಂಗು ಮಾತಾಡೋದು, ಆಲಿಸೋದು ಮತ್ತು ಲಿಸನಿಂಗ್ ಮತ್ತು ರೀಡಿಂಗ್ನ ರಿಸಿಪ್ಟಿವ್ ಸ್ಕಿಲ್ ಅಂತ ಕರಿತೀವಿ. ಸ್ವೀಕೃತ ಕಲೆ ಕೌಶಲ್ಯ ಅಂತ ಕರಿತೀವಿ. ಇನ್ನು ಪ್ರೊಡಕ್ಟಿವ್ ಸ್ಕಿಲ್ಸ್ ಯಾವತ್ತು ಅಂತಂದರೆ ರೈಟಿಂಗು ಮತ್ತು ಸ್ಪೀಕಿಂಗ್ನ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಈ LSR ಬೇಸಿಕಲ್ಲಿ ನಾವು ತಿಳ್ಕೊಬೇಕಾದ್ರೆ ಲ್ಯಾಂಗ್ವೇಜ್, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆದಮೇಲೆ ಆಲ್ಫಬೆಟ್, ವೋವೆಲ್ಸು, ಕಾನ್ಸನೆಂಟ್ಸು. ನಂತರ ಆಫ್ಟರ್ ದಟ್ ಟೀಚಿಂಗ್ ಮೆಥಡಾಲಜಿ ಅಂತ ಬಂದಾಗ ಇಂಡಕ್ಟಿವ್ ಮೆಥಡು, ಪ್ರಾಜೆಕ್ಟ್ ಮೆಥಡು, ಸ್ಪೋರ್ಟ್ಸ್ ಮೆಥಡು, ಡಿಡಕ್ಟಿವ್ ಮೆಥಡು, ಕ್ವಶ್ಚನ್ ಮೆಥಡು, ಮತ್ತು TLM ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ. ಮತ್ತು ಲೆಸನ್ ಪ್ಲ್ಯಾನು, CCE, NCTE, RTE, ಈ NCF 2005 ಮತ್ತು ಕೆಲವೊಂದು ಕಮಿಷನ್ಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಮಿಷನ್, ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಾಗೆ ಕೆಲವೊಂದು ಸ್ಕಾಲರ್ಸು ಕೊಟ್ಟಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸು, ಇವೆಲ್ಲವನ್ನು ನಾವು ಆಳವಾಗಿ ಡೆಪ್ತಾಗಿ ಅಧ್ಯಯನ ಮಾಡಿದ್ದೇ ಆದಲ್ಲಿ ಯು ಶುಡ್ ಬಿ ಎ ಟೀಚರ್. ಆಮೇಲೆ ಪ್ಯಾಸೇಜನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಓದಬೇಕು. ಸುಮ್ಮನೆ ಇಲ್ಲಿ ನಾವು ಬರೀ ಎಲಿಜಿಬಲ್ ಆಗೋದಕ್ಕೋಸ್ಕರ ಮಾತ್ರ ಓದಬಾರ್ದು. ನಾವು ಹೈಯೆಸ್ಟ್ 120+ ನಾವು ಸ್ಕೋರ್ ಮಾಡೋದಕ್ಕೆ ನಾವು ಹೋಗಬೇಕು ಮತ್ತು ಅದನ್ನು ಕ್ರ್ಯಾಕ್ ಮಾಡಲೇಬೇಕು. ಒಂದು ಒಳ್ಳೆಯ ಅವಕಾಶ. ಇಟ್ಸ್ ಎ ಗುಡ್ ಆಪರ್ಚುನಿಟಿ ಟು ಒನ್ ಹೂ ಕಂಪ್ಲೀಟ್ D.Ed or B.Ed. ಅದನ್ನು ನೀವು ಕರಗತ ಮಾಡ್ಕೊಂಡಿದ್ದೆ ಅದರಲ್ಲಿ ಯು ಶುಡ್ ಬಿ ಎ ಟೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಮತ್ತು ಇನ್ನೊಂದು ಕೊನೆಯದಾಗಿ ಹೇಳೋದು ಏನು ಅಂತಂದರೆ, ನಮ್ಮನ್ನು ಸಮಾಜದಲ್ಲಿ ಶಿಕ್ಷಕರು ಅಂತಂದರೆ ಒಂದು ಕಾಣೋ ರೀತಿಯೇ ಬೇರೆ. ಅಂದರೆ ಸರ್ಕಾರಿ ಕೆಲಸ ಇಲ್ಲದಿರೋರನ್ನ ಕಾಣೋ ರೀತಿಯೇ ಬೇರೆ. ಇದೊಂದು ಒಳ್ಳೆಯ ಅವಕಾಶ. ಸ್ಟಡಿ ಮಾಡಿ ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ಇದೊಂದು ತಪಸ್ಸು. ಪ್ರತಿಯೊಬ್ಬನಿಗೂ ಇಡಿಸಲಿಕ್ಕೆ ಮೆಡಿಟೇಷನ್, ಧ್ಯಾನ ಮಾಡಿ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತಮ ಅಂಕನ ಗಳಿಸಿ ಮತ್ತು ಟೀಚಿಂಗ್ ರಿಕ್ರೂಟ್ಮೆಂಟ್ಗೆ ಎಲಿಜಿಬಲ್ ಆಗಿ ಅಂತ ನಾನು ಆ ತಾಯಿ ಶ್ರೀ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ.